ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಹಳೆಯ GK ಪ್ರಶ್ನೆ ಪತ್ರಿಕೆಯ ಒಂದು ಮುಂದುವರಿದ ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ ಅಪ್ ಟು 85 ಕ್ವಶನ್ವರೆಗೆ ಒಂದು ಎಲ್ಲ ಕ್ವಶನ್ಗಳನ್ನು ನೋಡಿದ್ದೀವಿ. ಸೊ ಇನ್ನೂ ಆ ಒಂದು ಕ್ವಶನ್ಗಳನ್ನು ಯಾರು ನೋಡಿಲ್ಲ, ಮತ್ತು ಈ ಒಂದು ಪೇಪರ್ ಬಿಟ್ಟು ಮತ್ತು ಬೇರೆ ಓಲ್ಡ್ ಕ್ವಶನ್ ಪೇಪರ್ ಬೇಕಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಪ್ಲೇಲಿಸ್ಟ್ಗೆ ಹೋಗಿ ಎಲ್ಲ ಒಂದು ವಿಡಿಯೋಗಳನ್ನು ನೋಡ್ಬೋದು. ಲೆಟ್ಸ್ ಗೋ. ಫಸ್ಟ್ ಕ್ವಶನ್. ನಿಕೋಟಿನ್ ಆ್ಯಸಿಡ್ ಕೊರತೆಯು ಮನುಷ್ಯರಲ್ಲಿ ಡ್ಯಾಶ್ ಕಾಯಿಲೆಯನ್ನು ಉಂಟು ಮಾಡುತ್ತದೆ. ನಿಕೋಟಿನ್ ಆ್ಯಸಿಡ್ ಕೊರತೆ ಅಂದರೆ ಇದು ನೇಮ್ಲಿ ಇದೊಂದು ನೈಸಿನ್ ಅಂದ್ರೇನು? ವಿಟಮಿನ್ ಬಿ ತ್ರೀ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಈ ಒಂದು ಡಿಫಿಷಿಯನ್ಸಿಯಿಂದ ಮನುಷ್ಯರಲ್ಲಿ ಪೇಲೆಗ್ರ ಈ ಒಂದು ರೋಗ ಕಂಡು ಬರ್ತದೆ. ಈ ಪೇಲಾಗ್ರದಲ್ಲಿ ಏನೇನು ಬರ್ತದಪ್ಪ ಅಂದರೆ ಡರ್ಮ್ಯಾಟಿಟೀಸ್ ಅಂದರೆ D3ಗಳು ಬರ್ತವೆ. D3 ಅಂದರೆ ಏನೇನು? ಡರ್ಮ್ಯಾಟಿಟೀಸ್ ಆ್ಯಂಡ್ ಡಿಮೆನ್ಷಿಯಾ, ಡಯೋರಿಯಾ, ಆ್ಯಂಡ್ ಆಲ್ಸೋ ಕ್ಯಾನ್ ರಿಸಲ್ಟ್ ಇನ್ ಅ ಡೆತ್ ಆ್ಯಸ್ ವೆಲ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಪೆಲೆಗ್ರ. ನೆಕ್ಸ್ಟ್ ಕ್ವಶನ್. ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ 2007 ಅಡಿ ಈ ಕೆಳಗಿನ ಯಾವ ವಯಸ್ಸಿನವರನ್ನು ಹಿರಿಯ ನಾಗರಿಕರು ಅಂದರೆ ಸೀನಿಯರ್ ಸಿಟಿಜನ್ಶಿಪ್ ಎಂದು ಪರಿಗಣಿಸಲಾಗಿದೆ? ಸೀನಿಯರ್ ಸಿಟಿಜನ್ಶಿಪ್, ಈ ಸೀನಿಯರ್ ಸಿಟಿಜನ್ಸ್ ಯಾರಿಗಂತಾರೆ ಅಂದರೆ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನವರು, 60 ಆ್ಯಂಡ್ ಅಬವ್. ಈ 60 ಆ್ಯಂಡ್ ಅಬವ್ ಇದ್ದವ್ರಿಗೆ ಏನಪ್ಪ ಈ ಸೀನಿಯರ್ ಸಿಟಿಜನ್ಸ್ಗೆ ಅಂತ ಅಂತಾರೆ. ಇವರಿಗೆ ಈಗ ಸದ್ಯಕ್ಕೆ ಕೆಲವೊಂದು ಈಗ ಬಸ್ಗಳೆಲ್ಲ ಆಗಲಿ ಮತ್ತು ಇತ್ಯಾದಿ ಒಂದು ಈಗ ನಾರ್ಮಲಾಗಿ ಬಸ್ ಟಿಕೆಟ್ ಅವರಿಗೆ ನಾರ್ಮಲಾಗಿ ಹಾಫ್ ಟಿಕೆಟ್ ಇರುತ್ತೆ. ಓಕೆನಾ? ಸೊ ಹೀಗೆ ಅವರಿಗೆ ಕೆಲವೊಂದು ಸ್ವಲ್ಪ ಕನ್ಸೆಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 60. ವಿಕಲಚೇತನರ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರವು ರಾಷ್ಟ್ರೀಯ ದೃಷ್ಟಿದೋಷ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಿರುತ್ತದೆ? ರಾಷ್ಟ್ರೀಯ ದೃಷ್ಟಿದೋಷ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ವಿಜುವಲ್ ಡಿಸೆಬಿಲಿಟೀಸ್. ಇದನ್ನು ಡೆಹ್ರಾಡೂನ್, ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ ಎಂಬ ಒಂದು ಸ್ಥಳದಲ್ಲಿ ಇದನ್ನು ಏನಪ್ಪ ಸ್ಥಾಪನೆ ಮಾಡಲಾಗಿದೆ. ಇದು ಉತ್ತರಾಖಂಡ ರಾಜ್ಯದ ರಾಜಧಾನಿ, ಇದು ಡೆಹ್ರಾಡೂನ್, ನೆನಪಿರಲಿ. ನೆಕ್ಸ್ಟ್. ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಯಲ್ಲ? ಅಖಿಲ ಭಾರತ ಸೇವೆ ಅಂದರೆ ಏನು? ಆಲ್ ಇಂಡಿಯಾ ಸರ್ವಿಸಸ್ ಅಥವಾ ಸಿವಿಲ್ ಸರ್ವಿಸಸ್ ಅಂತ ಅಂತಾರಲ್ಲ, ಹಾಗೆ ಆಲ್ ಇಂಡಿಯಾ ಸರ್ವಿಸ್ ಅಖಿಲ ಭಾರತೀಯ ಸೇವೆಯಲ್ಲ ಅಂತ ಕೇಳಿದ್ದಾರೆ. ನಾರ್ಮಲಾಗಿ ಅಖಿಲ ಭಾರತ ಸೇವೆ ಒಳಗೆ ಮೇನ್ಲಿ 3 ಬರ್ತವೆ. ಒಂದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ದಟ್ ಈಸ್ IAS. ಸೆಕೆಂಡ್ ಇಂಡಿಯನ್ ಪೊಲೀಸ್ ಸರ್ವಿಸ್, IPS. ಥರ್ಡ್, ಇದೇ ಕನ್ಫ್ಯೂಸ್ ಆಗುತ್ತೆ ಎಲ್ಲರಿಗೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನಾಟ್ ಫಾರಿನ್ ಸರ್ವಿಸ್. ಸೊ ಇದರಲ್ಲಿ ಈ ವಿದೇಶಿ ಸೇವೆ ಬರೋಂಗಿಲ್ಲ. ಸೊ ಇದು ಇಲ್ಲಿ ಕರೆಕ್ಟ್. ಇವು ಅಖಿಲ ಭಾರತ ಸೇವೆಗಳು. ಓಕೆನಾ? ಅಖಿಲ ಭಾರತ ಸೇವೆ. ಫ್ರೆಂಡ್ಸ್, ಈ 3 ಸೇವೆಗಳನ್ನು UPSCಯಿಂದ ಏನಪ್ಪ ಕಂಡಕ್ಟ್ ಮಾಡಲಾಗ್ತದೆ, ಅಂದರೆ ಸೆಲೆಕ್ಷನನ್ನು ಮಾಡಲಾಗ್ತದೆ. ಈ UPSC ಅನ್ನೋದು ಸಂವಿಧಾನಿಕ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದ್ದು ಅಂಡರ್ ದ ಆರ್ಟಿಕಲ್ ಆಫ್ 315 to 323. ಈ 315 ಅನ್ನೋ ಆರ್ಟಿಕಲ್ ಏನು ಹೇಳ್ತದೆ? ಈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನುವ ಒಂದು ಕಮಿಷನ್ ಬೇಕು. ಅಂದರೆ ಈ ಒಂದು ಅಖಿಲ ಭಾರತ ಸೇವೆಗಳನ್ನು
ಆ ಒಂದು ಅಧಿಕಾರಿಗಳನ್ನು ನಿಯುಕ್ತ ಮಾಡಲಿಕ್ಕೆ ಇಂಥದ್ದೊಂದು ಏನಪ್ಪ ಬಾಡಿ ಬೇಕಂತ ತಿಳಿಸ್ತದೆ ಈ ಒಂದು ಆರ್ಟಿಕಲಲ್ಲಿ. ಅಂದರೆ ಇದರಲ್ಲಿ ಯು ಪಿ ಎಸ್ ಸಿ ಚೇರ್ಮನ್ನು, ಯು ಪಿ ಎಸ್ ಸಿ ಒಂದು ಕಮಿಟಿ ಹೇಗಿರಬೇಕು, ಅವರ ಎಲಿಜಿಬಿಲಿಟಿ ಏನು, ಅವರ ಅರ್ಹತೆ ಏನು, ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಎಲ್ಲ ಒಂದು ಮಾಹಿತಿಯನ್ನು ಕೊಡಲಾಗಿರ್ತದೆ. ಈ ಆಲ್ ಇಂಡಿಯಾ ಸರ್ವಿಸ್ ಆ್ಯಕ್ಟ್ 1951 ಬರುತ್ತೆ. ಅಖಿಲ ಭಾರತ ಸೇವೆಯ ಒಂದು ಕಾಯ್ದೆ 1951. ಓಕೆ, ನೆಕ್ಸ್ಟ್ ಕೆಳಗಿನ ಯಾವ ತಿದ್ದುಪಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 2 ಪ್ರತ್ಯೇಕವಾದ ಮತ್ತು ನೋಡಿ 2 ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಆಯೋಗಗಳಿಗೆ ಅವಕಾಶವನ್ನು ಕಲ್ಪಿಸಿತು. ಫ್ರೆಂಡ್ಸ್, ಮುಂಚೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು 2 ಕೂಡಿದ್ದು, 2 ಕೂಡಿ ಒಂದು ಏನಪ್ಪ ಈ ಒಂದು ಆಯೋಗ ಇತ್ತು. ಬಟ್ ಅದನ್ನು 89ನೇ ತಿದ್ದುಪಡಿ ಅನುಗುಣವಾಗಿ ಆ ಒಂದು ತಿದ್ದುಪಡಿಯನ್ನು ಮಾಡಿ ಏನು ಮಾಡ್ತಾರೆ, ಈ ಪರಿಶಿಷ್ಟ ಜಾತಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ NCSC ಆ್ಯಂಡ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ NCST ಅಂತ ಸೆಪ್ರೇಟ್ 2 ಬಾಡಿಗಳನ್ನು ಮಾಡ್ತಾರೆ. ಇದು ಯಾವಾಗ ಬರುತ್ತೆ? 2004ರಿಂದ 2004 ಇದು ಒಂದು ಕಾಯ್ದೆಗೆ ಬರುತ್ತೆ. 2004 ನೆನಪಿರಲಿ, 2004 89ನೇ ತಿದ್ದುಪಡಿ ಕಾಯ್ದೆ. ಓಕೆನಾ? ಸೊ ಆ ಒಂದು ಕಾಯ್ದೆ ಒಳಗೆ ಏನು ಹೇಳ್ತದೆ, SC ST ಹ್ಯಾಸ್ ಅ ಸೆಪ್ರೇಟ್ ಬಾಡೀಸ. ಓಕೆ, ಮತ್ತು ಈ ಒಂದು NCSC ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇದು ಅಂಡರ್ ದ ಆರ್ಟಿಕಲ್ ಆಫ್ 338. ಓಕೆ, 338 ಬರುತ್ತೆ. ಮತ್ತು ನೆಕ್ಸ್ಟು ಇದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇದು 338A ಬರುತ್ತೆ. ಮತ್ತು 338B ಏನು ಬರುತ್ತೆ ಅದು ನಾನು ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 89ನೇ ತಿದ್ದುಪಡಿ. ಭಾರತದ ಅಟಾರ್ನಿ ಜನರಲ್ ಇವರಿಗೆ ಅಂತ. ಓಕೆನಾ? ಸೊ ಇಲ್ಲಿ ಅವರಿಗೆ ಏನು ಒಂದು ಹಕ್ಕಿರ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಸೊ ನೇಮ್ಲಿ ಈ ಅಟಾರ್ನಿ ಜನರಲ್ಗೆ ರೈಟ್ ಟು ಸ್ಪೀಕ್ ಆ್ಯಂಡ್ ಟೇಕ್ ಎ ಪಾರ್ಟ್ ಇನ್ ದ proceedings of both the houses of parliament or their joint sitting and any committee of the parliament. ಅಂದರೆ ಈ ಒಂದು ಪಾರ್ಲಿಮೆಂಟಲ್ಲಿ ಅಂದರೆ ಯಾವುದೇ ಹೌಸಲ್ಲಿ ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಇವು ಯಾವುದಾದ್ರೂ 2 ಸಭೆಯಲ್ಲಿ ಭಾಗವಹಿಸುವ ಮತ್ತು ಏನಿ ಕಮಿಟಿ ಇದ್ದರೆ ಕಮಿಟಿಯಲ್ಲಿ ಭಾಗವಹಿಸುವ ಮತ್ತು ಈ ಒಂದು ಮಾತನಾಡುವ ಹಕ್ಕು ತಮ್ಮ ಒಂದು ಏನಪ್ಪ ಒಂದು ತಮ್ಮ ಏನು ತಮ್ಮ ವಿಚಾರಧಾರೆಗಳನ್ನು ಅಲ್ಲಿ ಹೇಳ್ಕೊಡ್ಬೋದು. ಆದರೆ ಏನು ವೋಟ್ ಮಾಡೋ ಹಕ್ಕು ಮಾತ್ರ ಇರಲ್ಲ. ಇಟ್ ಡಸಂಟ್ ಹ್ಯಾವ್ ರೈಟ್ ಟು ವೋಟ್ ಮಾಡಲಿಕ್ಕೆ ಅರ್ಹತೆ ಇರಲ್ಲ ಅವರಿಗೆ. ಓಕೆನಾ? ಸೊ ಇಲ್ಲಿ ಭಾರತದಲ್ಲಿಯ ಎಲ್ಲ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಫ್ರೆಂಡ್ಸ್, ಈ ಒಂದು ಅಟಾರ್ನಿ ಜನರಲ್ಗೆ ಭಾರತದಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕಿದೆ ಮಾತ್ರ ಅಲ್ಲ ಇದು. ಓಕೆ, ಎಲ್ಲ ಕೋರ್ಟ್ಗಳಲ್ಲಿ ಹಾಜರಾಗಬಹುದು. ಓಕೆ, ಅದರಂತೆ ಆ್ಯಸ್ ವೆಲ್ ಆ್ಯಸ್ ರೈಟ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಪಾರ್ಲಿಮೆಂಟ್ ಅದು ಕೂಡ ಇದೆ. ಬಟ್ ಇಲ್ಲಿ ಏನಪ್ಪ ಆಪ್ಷನಲ್ಲಿ ಕೊಟ್ಟಿಲ್ಲ. ಇಲ್ಲಿ ನೋಡಿ ಸಂಸತ್ತಿನಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ ತಪ್ಪಾಗುತ್ತೆ. ಇಲ್ಲಿ ಮೇ ಬಿ ಗ್ರೇಸ್ ಮಾರ್ಕನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಅಟಾರ್ನಿ ಜನರಲ್ಗೆ ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ 76 and 88 ಓಕೆ ಅವರು ರೈಟ್ ಟು
participate or right of audience in all court and as well as the right to participate in the parliament. ಬಟ್ ವೋಟ್ ಮಾಡೋಂಗಿಲ್ಲ ಇಷ್ಟೇ, ಓಕೆನಾ. ಸೊ ಇಲ್ಲಿ 2 ಮತ್ತು 4 ಎರಡೂ ಕರೆಕ್ಟ್ ಆಗ್ತಾವೆ, ಓಕೆನಾ. ಬಟ್ ಇಲ್ಲಿ ಆ ಥರ ಒಂದು ಆಪ್ಷನ್ ಕೊಟ್ಟಿಲ್ಲ. ಬಟ್ ನೆನಪಿರಲಿ, ಸಂಸತ್ತು ಮತ್ತು ನ್ಯಾಯಾಲಯ ಎರಡು. ನೆಕ್ಸ್ಟ್, ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು 3 ಪಟ್ಟಿಗಳ ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಅಧಿಕಾರ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತು? ಈ ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಅಂದರೆ ಸೆಂಟ್ರಲ್, ಸ್ಟೇಟ್, ಕಾನ್ಕರೆಂಟ್ ಅಂತ ಎರಡು ಬರ್ತವೆ. ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಈ ಒಂದು ಕಾಯ್ದೆಗೆ ಅನುಗುಣವಾಗಿ ಇದೇನು ಮಾಡ್ತಾರೆ, ಇಲ್ಲಿ ಈ ಒಂದು 3 ಲಿಸ್ಟನ್ನು ತಯಾರು ಮಾಡ್ತಾರೆ. ಯಾವ್ಯಾವವು? ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ. ಓಕೆ, ನೆಕ್ಸ್ಟ್, ಒಂದು ಮಸೂದೆ ಹಣಕಾಸಿನ ಮಸೂದೆಯೇ ಎಂದು ಯಾರು ನಿರ್ಣಯಿಸುತ್ತಾರೆ? ಯಾರಪ್ಪ? ಸಿಂಪಲ್ ಇದೆ ಅದು, ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ಏನು ಮಾಡ್ತಾರೆ, ಈ ಒಂದು ಬಿಲ್ ಇರ್ತದೆ, ಓಕೆ, ಮಸೂದೆ ಅಥವಾ ಬಿಲ್ ಅಂತ ಅನ್ಬೋದು ನಾವು ಅದನ್ನು. ಬಿಲ್, ಆ ಬಿಲ್ಲನ್ನು ಅದು ಮನಿ ಬಿಲ್ ಅಥವಾ ಒಂದು ಆರ್ಡಿನರಿ ಬಿಲ್ಲ ಅಂತ ಅವರು ಡಿಸೈಡ್ ಮಾಡ್ತಾರೆ ಅಂಡರ್ ದ ಆರ್ಟಿಕಲ್ ಆಫ್ 110 ಆಫ್ 3. 110 ಒಳಗೆ 3 ಅಂತ ಇರುತ್ತೆ, ಅದರಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಮನಿ ಬಿಲ್ ಅಂದರೆ ಏನಪ್ಪ? ಈ ಹಣಕಾಸಿನ ಮಸೂದೆ ಅಂದರೆ ಏನು? ಕಾಮನ್ಲಿ ರಿಲೇಟೆಡ್ ಟು ಟ್ಯಾಕ್ಸಸ್, ಎಕ್ಸ್ಪೆಂಡಿಚರ್ ಆಫ್ ಮನಿ, ಆಡಿಟ್ಸ್, ಅಕೌಂಟಿಂಗ್, ಮತ್ತು ಕನ್ಸೋಲಿಡೇಟೆಡ್ ಫಂಡ್ಸ್ ಮತ್ತು ಕಾಂಟಿಂಜೆನ್ಸಿ ಫಂಡ್ಸ್, ಈ ಥರದ್ದೆಲ್ಲ ಒಂದು ಮನಿ ಬಿಲ್ಲು ಇನ್ವಾಲ್ವ್ ಆಗಿರ್ತದೆ. ನೆಕ್ಸ್ಟ್, ಆಮ್ಲ ಮಳೆಗೆ ಮುಖ್ಯ ಕಾರಣ ಏನು? ಆಮ್ಲ ಮಳೆ ಅಂದ್ರೇನು? ಆ್ಯಸಿಡ್ ರೇನ್. ಆ್ಯಸಿಡ್ ರೇನ್ ಈಸ್ ಮೇನ್ಲಿ ಡ್ಯೂ ಟು ದಿ ಏನಪ್ಪ? ಸೋ ಮೆನಿ ಟಾಕ್ಸಿಕ್ ಗ್ಯಾಸಸ್. ಆಗ್ತವೆ. ಬಟ್ ಇದರಲ್ಲಿ ನೀರಿನ ಮಾಲಿನ್ಯನೂ ಕೂಡಿ ಬರ್ತದೆ, ವಾಯು ಮಾಲಿನ್ಯನೂ ಬರ್ತದೆ, ಮಣ್ಣಿನ ಮಾಲಿನ್ಯನೂ ಬರ್ತದೆ. ಓಕೆ, ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ, ನೀರಿನ ಮಾಲಿನ್ಯ, ವಾಯು ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಮೇಲಿನ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಬರ್ತದೆ. ಮಾಲಿನ್ಯ ಒಳಗೆ ಎಲ್ಲ ಬರ್ತಾವೆ. ಬಟ್ ಆಮ್ಲ ಮಳೆಗೆ ಸೆಪ್ರೇಟಾಗಿ ಆಮ್ಲ ಮಳೆಗೆ ಮುಖ್ಯ ಕಾರಣ ಆಗೋದೇನು? ವಾಯು ಮಾಲಿನ್ಯ ಒಂದೇ. ವಾಯು ಮಾಲಿನ್ಯ ಅಂದರೆ ಈಗ ಇಲ್ಲೊಂದು ಫ್ಯಾಕ್ಟ್ರಿ ಐತೆ ಅಂದ್ರೆ ಇಲ್ಲಿದಿಂದ ಇವು ಟಾಕ್ಸಿಕ್ ಗ್ಯಾಸಸ್ ಹೋಯ್ತಂದ್ರೆ ಇದು ಮೋಡ, ಇಲ್ಲಿದಿಂದ ಇವೆಲ್ಲ ಇವು ಮಿಕ್ಸ್ ಆಗಿ ಆಮ್ಲ ಮಳೆ ಆಗ್ತದೆ. ಓಕೆ, ಅಂದರೆ ಈ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಓಕೆ, ನೇಮ್ಲಿ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್ಸ್ ಆರ್ ರಿಲೀಸ್ಡ್ ಇನ್ ಟು ದ ಏರ್. ಸಲ್ಫರ್ ಡೈಆಕ್ಸೈಡ್ SO2 ರಿಲೀಸ್ ಆಗುತ್ತೆ, ಮತ್ತು ನೈಟ್ರೋಜನ್ ಆಕ್ಸೈಡ್, ಈ ನೈಟ್ರೋಜನ್ ಆಕ್ಸೈಡ್ ಆಗುತ್ತೆ. ಈ ಎಲ್ಲ ಈ ಟಾಕ್ಸಿಕ್ ಗ್ಯಾಸಸ್ಗಳು ಏನಾಗ್ತಪ್ಪ, ಏರಲ್ಲಿ ಮಿಕ್ಸಪ್ ಆಗಿ ಅಟ್ಮಾಸ್ಫಿಯರಲ್ಲಿ. ಸೊ ಆ ಒಂದು ಪೊಲ್ಯೂಟೆಂಟನ್ನು ಅಂದರೆ ಆ್ಯಸಿಡಿಕ್ ಪೊಲ್ಯೂಟೆಂಟ್ಗಳು ಅಲ್ಲಿ ರಿಲೀಸ್ ಆಗಿ ರೇನನ್ನು ಅಂದರೆ ವಾಟರನ್ನು ಏನು ಮಾಡ್ತಾವೆ, ಏನಪ್ಪ, ಟಾಕ್ಸಿಕ್ ಮಾಡ್ತಾವೆ. ಇದರಿಂದ ಅದು ಆ್ಯಸಿಡ್ ರೇನ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ ವಾಯು ಮಾಲಿನ್ಯ ಕರೆಕ್ಟು. ಭೋಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು? ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಅಂತ ಕೇಳಿರ್ಬೋದು ನೀವು. ಅದಕ್ಕೆ ಮೇನ್ಲಿ ಇದು ಆಗಿರೋದು ಯಾವಾಗ? ಡಿಸೆಂಬರ್ 3, 1984ದಲ್ಲಿ. ಅದು ಮಿಥೈಲ್ ಐಸೋಸೈನೇಟ್ದಿಂದ ಈ ಒಂದು ಗ್ಯಾಸು ಲೀಕ್ ಆಗ್ತದೆ. ಅಲ್ಲಿ ಒಂದು ಪೆಸ್ಟಿಸೈಡು ಪ್ಲ್ಯಾಂಟ್ ಇತ್ತು, ಅದರಿಂದ ಲೀಕ್ ಆಗಿ ಏನಪ್ಪ ಎಷ್ಟೋ ಮಂದಿ ಕಮ್ಮಿ ಅಂದ್ರೆ 3000 ಮೋರ್ ದ್ಯಾನ್ 3500 ಅಂದರೆ ಅಪ್ ಟು 4000 ಅಂತಲೂ ಹೇಳ್ತಾರೆ. ಓಕೆ, ಮೋರ್ ದ್ಯಾನ್ 3500 ಈ ಒಂದು ಪೀಪಲ್ಗಳು ಸಾಯ್ತಾರೆ.
ಮತ್ತು ತುಂಬ ಜನಕ್ಕೆ ಗಾಯಾಳು ಆಗ್ತಾರೆ. ಓಕೆ, ಈ ಒಂದು ದುರಂತ ಈ ಒಂದು ನಮ್ಮ ಭಾರತ ಇತಿಹಾಸದಲ್ಲಿ ಒಂದು ಡೇಂಜರ್ ಅಂತ ಹೇಳ್ಬೋದು ನಾವು. ಅಪಾಯದಲ್ಲಿರುವ ಪ್ರಭೇದಗಳನ್ನು ಈ ಕೆಳಗಿನ ಪುಸ್ತಕದಲ್ಲಿ ದಾಖಲಿಸಲಾಗುತ್ತದೆ. ಡೇಂಜರ್ದಲ್ಲಿರುವುದು ಏನಪ್ಪ, ರೆಡ್ ಡೇಟಾ ಬುಕ್ ಅಥವಾ ರೆಡ್ ಲಿಸ್ಟ್ ಬುಕ್. ರೆಡ್ ಡೇಟಾ ಬುಕ್ ಇದೇನು, ಎಂಡೇಂಜರ್ಡ್ ಮತ್ತು ಥ್ರೆಟನ್ಡ್ ಸ್ಪೀಷೀಸ್ ಆಫ್ ಫ್ಲೋರಾ ಆ್ಯಂಡ್ ಫೌನಾ. ಫ್ಲೋರಾ ಆ್ಯಂಡ್ ಫೌನಾ ಅಂದ್ರೇನು, ಫ್ಲೋರಾ ಸೈಂಟಿಫಿಕ್ ವರ್ಡ್ ಇದು. ಫೌನಾ ಅಂದರೆ ಪ್ರಾಣಿ ಮತ್ತು ಸಸ್ಯಗಳ ಯಾವ ಒಂದು ಅಂಚಿನ ಅಳಿವಿನಲ್ಲಿ ಬಂದಿರ್ತಾವಲ್ಲ ಅವುಗಳನ್ನು ಈ ಒಂದು ಬುಕ್ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಓಕೆ, ಇದು ಎದರಿಂದ ಪಬ್ಲಿಷ್ ಮಾಡಲಾಗ್ತದ? ಇಟ್ ವಾಸ್ ಪಬ್ಲಿಷ್ಡ್ ಬೈ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, IUWC. ಓಕೆ, ಸೊ ಇಲ್ಲಿ ರೆಡ್ ಡೇಟಾ ಬುಕ್ ಕರೆಕ್ಟ್. ನೆಕ್ಸ್ಟ್, ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ ಯಾವುದು? ಇದೊಂದು ಕಾಮನ್ ಇದೆ ನಿಮಗೆ. ಯಾವುದು? ಮೇನ್ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಬಟ್ ಈ ಭತ್ತದ ಗದ್ದೆಯಲ್ಲಿ ಆಗುವ ಒಂದು ಮೇನ್ ಗ್ರೀನ್ ಹೌಸ್ ಗ್ಯಾಸ್ ಯಾವುದಪ್ಪ ಅಂದರೆ CH4, ದಟ್ ಈಸ್ ಮಿಥೇನ. ಮಿಥೇನ್ದಿಂದ ಮಿಥೇನು ಈ ಒಂದು ಮಾಲಿನ್ಯಕಾರಕ ಅಂತ ಹೇಳ್ಬೋದು ಈ ಭತ್ತದ ಗದ್ದೆಯಿಂದ. ಪ್ಯಾಡಿ ರೈಸ್. ನೆಕ್ಸ್ಟ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವುದಕ್ಕೆ ಪ್ರಸಿದ್ಧ? ಕಾಜಿರಂಗ ಇದು ಫೇಮಸ್ ಇರೋದು ದ ಗ್ರೇಟ್ ಇಂಡಿಯನ್ ಒನ್ ಹಾರ್ನ್ಡ್ ರೈನೋಸರಸ್. ರೈನೋಸರಸ್ ಅಂದ್ರೇನು? ಗೇಂಡಾಮೃಗ. ಇದು ಗೇಂಡಾಮೃಗಕ್ಕೆ ಫೇಮಸ್ಸು. ಓಕೆ, ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನೋದು 1974 ಡಿಕ್ಲೇರ್ ಮಾಡಲಾಯಿತು. ಓಕೆ, ಇದು ಎಲ್ಲಿ ಬರ್ತದಪ್ಪ ಕಾಜಿರಂಗ? ಇದು ಆಸಾಂ ರಾಜ್ಯದಲ್ಲಿ ಬರ್ತದೆ. ಆಸಾಂ ರಾಜ್ಯದಲ್ಲಿ ಬರುವ ಒಂದು ಫೇಮಸ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್, ಸುಂದರ್ಬನ್ದಲ್ಲಿ ಡ್ಯಾಶ್ ವಿಧದ ಅರಣ್ಯವಿದೆ. ಸಿಂಪಲ್, ಇದಂತರೂ ಎಲ್ಲರಿಗೂ ಗೊತ್ತಿರುತ್ತೆ. ಸುಂದರ್ಬನ್ದಲ್ಲಿ ಯಾವಪ್ಪ? ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತಾವ. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ನೋಡಿ. ವಾತಾವರಣದ ತಾಪಮಾನ ಈ ಕೆಳಕಂಡ ಯಾವ ವಿಭಾಗದಲ್ಲಿ ಕಡಿಮೆಯಾಗುತ್ತದೆ? ಈಗ ವಾತಾವರಣ ಭೂಮಿಯಿಂದ ಮೇಲೆ ಏನಪ್ಪ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು ನೀವು. ಬಟ್ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಎಕ್ಸೋಸ್ಫಿಯರ್, ಹೀಗೆ ಒಂದು ಮುಂತಾದ ಒಂದು ಲೇಯರ್ಗಳಿದಾವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಇದೈತಂದ್ರೆ ಇದು ಸ್ಟ್ರಾಟೋಸ್ಫಿಯರ್, ಇದು ಟ್ರೋಪೋಸ್ಫಿಯರ್, ಇದು ಮೀಸೋಸ್ಫಿಯರ್, ಇದು ಅಯನೋಸ್ಫಿಯರ್, ಇದು ಎಕ್ಸೋಸ್ಫಿಯರ್, ಹೀಗೆ ಬರ್ತದೆ. ಬಟ್ ಇಲ್ಲಿ ಯಾವ ಸ್ಟೇಜ್ದಿಂದ ಯಾವ ಸ್ಟೇಜಿಗೆ ಕಡಿಮೆ ಆಗ್ತದೆ ಅಂದರೆ ಮೇನ್ಲಿ ಈ ಸ್ಟ್ರಾಟೋಸ್ಫಿಯರ್ ಇಲ್ಲಿದಿಂದ ಅತಿ ಹೆಚ್ಚು ಟೆಂಪ್ರೇಚರ್ ಇರೋದು ಇಲ್ಲಿಂದ ಈ ಮೀಸೋಸ್ಫಿಯರ್ವರೆಗೆ ಹೋದ್ರೆ ಅಲ್ಲಿ ತಾಪಮಾನ ಕಡಿಮೆ ಆಕೋತ ಬರ್ತದೆ. ಓಕೆ, ಮೀಸೋಸ್ಫಿಯರ್ದಲ್ಲಿ ಅಂತೂ ಕಡಿಮೆ ಅಂದರೆ ತುಂಬ ಕಡಿಮೆ ಇರ್ತದೆ. ಓಕೆ, ಟೆಂಪ್ರೇಚರ್ ಕಡಿಮೆ ಇರ್ತದೆ. ಮೇನ್ಲಿ ಹೇಳ್ಬೇಕಂದ್ರೆ ಟ್ರೋಪೋಸ್ಫಿಯರ್ ಟು ಮೀಸೋಸ್ಫಿಯರ್ ಹೋಗ್ಬೇಕಂದ್ರೆ ಟೆಂಪ್ರೇಚರ ಸ್ವಲ್ಪ ಪೈಲ ಇನ್ಕ್ರೀಸ್ ಆಗ್ತದೆ, ನೆಕ್ಸ್ಟ್ ಡಿಕ್ರೀಸ್ ಆಗಿಬಿಡ್ತದೆ. ಓಕೆ, ಟೋಟಲ್ ಎಷ್ಟು? 5 ಸ್ಪಿಯರ್ಸ್. ಸ್ಟ್ರಾಟೋಸ್ಫಿಯರ್, ಓಕೆ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಇದ್ಯಾವುದು ಕೆಳಗಿಂದು? ಎಸ್, ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಮೀಸೋಸ್ಫಿಯರ್, ಐನೋಸ್ಫಿಯರ್ ಅಂದರೆ ಯಾವುದು? ಥರ್ಮೋಸ್ಫಿಯರ್ ಅಂತಾರೆ ಅದಕ್ಕೆ, ಥರ್ಮೋಸ್ಫಿಯರ್. ಓಕೆ, ಥರ್ಮೋಸ್ಫಿಯರ್ ಅಥವಾ ಐನೋಸ್ಫಿಯರ್. ಆ ಥರ್ಮೋಸ್ಫಿಯರ್ ಅಂದರೆ ಅಲ್ಲಿ ತುಂಬ ಟೆಂಪ್ರೇಚರ್ ಇರುತ್ತೆ. ಓಕೆ, ಅಯನ್ಸ್ಗಳು ಇರ್ತವೆ ಅಲ್ಲಿ. ಆಮೇಲೆ ಲಾಸ್ಟ್ ಎಕ್ಸೋಸ್ಫಿಯರ್. ಸೊ ಇಲ್ಲಿ ಆಪ್ಷನ್ 2 ಈಸ್ ಕರೆಕ್ಟ್. ಸೊ ಇವಿಷ್ಟು
ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು ಈ ಥರದ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕಿದ್ದರೆ ಈ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮುಖಾಂತರ ನೀವು ಚೆಕ್ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.